ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇದೇ ತಿಂಗಳು 23ನೇ ತಾರೀಕು ನಮ್ಮ ಜ್ಯೋತಿಷ್ಯದ ತರಗತಿಗಳು 99ನೇ ಬ್ಯಾಚ್ ಇರತಕ್ಕಂಥದ್ದು. 15 ದಿವಸಗಳ ಕಾಲ ಕ್ಲಾಸ್ ಇರತಕ್ಕಂಥದ್ದು. ದೀಪಾವಳಿ ಮುಗಿದ ನಂತರ ಪ್ರಾರಂಭವಾಗುತ್ತೆ. ಹಾಗೆ ಕುಟುಂಬ ಸಮೇತರಾಗಿ ಕಲೀರಿ. ಅನೇಕ ಕಷ್ಟಗಳಿಂದ ಅನೇಕರು ಬಳಲ್ತಾ ಇರ್ತಾರೆ. ಉದ್ಯೋಗ ಇರ್ಬೋದು, ವ್ಯಾಪಾರ ಇರ್ಬೋದು, ಮದುವೆ ವಿಚಾರದಲ್ಲಿರ್ಬೋದು. ಏನು ಡಿಸಿಷನ್ ತಗೊಳ್ಬೇಕು ಲೈಫಲ್ಲಿ ಅಂತ ಹೇಳಿ ನಮ್ಮ ಶಾಸ್ತ್ರ ಹೇಳುತ್ತೆ. ಕೆಲವೊಂದು ಸಂಬಂಧಗಳು ಮುಂದುವರಿಸಬೇಕಾ ಅಥವಾ ಸಂಬಂಧಗಳನ್ನು ಬಿಟ್ಬಿಡ್ಬೇಕಾ, ಹಾಗೆ ಯಾವ ಒಂದು ಹಾದಿಲಿ ನಾನು ಸ್ವಲ್ಪ ಓದಕ್ಕೆ ಆಸಕ್ತಿ ತೋರಿಸ್ತಾ ಇದೆ. ತಂದೆ ತಾಯಿಗಳೊಂದು ಹೇಳ್ತಾರೆ, ನನಗೊಂದು ಆಸಕ್ತಿ ಇದೆ, ಹಾಗೆ ನನ್ನ ಆಸಕ್ತಿ ವಿನ್ ಆಗುತ್ತಾ ಅಥವಾ ತಂದೆ ತಾಯಿ ಮಾಡಿ ಹೇಳಿದ್ದು ಸಕ್ಸಸ್ ಆಗುತ್ತಾ. ಜಾಬಲ್ಲಿ ಕಿರಿಕಿರಿ ಇದೆ, ಇನ್ನೊಂದು ಜಾಬ್ ಚೇಂಜ್ ಮಾಡಬೇಕು ಅಂತಿದ್ದೀನಿ, ಅಥವಾ ಜಾಬ್ ಹೋಯ್ತು ಮತ್ತೆ ನೆಕ್ಸ್ಟ್ ಏನು. ಕೆಲವೊಂದ್ಸತಿ ನನಗೇನೋ ಅಗ್ರಿಕಲ್ಚರ್ ಮಾಡೋಣ, ಕೃಷಿ ಮಾಡೋಣ ಅನ್ಸುತ್ತೆ. ಓನ್ ಬಿಸ್ನೆಸ್ ಹಾಕ್ಬಿಡೋಣ, ಕೆಫೆ ಹಾಕ್ಬಿಡೋಣ, ಅಥವಾ ಏನೋ ಒಂದು ಫಾರ್ಮಿಂಗ್ ಮಾಡೋಣ, ಕುರಿ ಫಾರ್ಮಿಂಗೋ, ಮೇಕೆ ಫಾರ್ಮಿಂಗೋ, ಕೋಳಿ ಸಾಕಾಣಿಕೆನೋ. ವೈವಾಹಿಕ ಜೀವನದಲ್ಲಿ ಯಾರು ಕಂಡ್ರು ಸ್ವಲ್ಪ ಕಾಂಬಿನೇಷನ್ ಸ್ವಲ್ಪ ಸರಿಗೆ ಬರ್ತಾ ಇಲ್ಲ. ತುಂಬ ಜನ ಇಷ್ಟ ಆಗ್ತಾರೆ, ಸೆಟ್ ಆಗುತ್ತೆ. ಇಲ್ಲಿ ಮನೇಲಿ ನೋಡಿದ್ರೆ ಜಾತಕ ಸೆಟ್ ಆಗಿಲ್ಲ ಅಂತ ಹೇಳ್ತಾರೆ. ಇನ್ನು ಇಷ್ಟಪಟ್ಟವ್ರಿಗೆ ಇನ್ನೊಂದೇನೋ ಹೇಳ್ತಾರೆ, ಕುಜದೋಷ ಇದೆ ಅಂತ ಹೇಳ್ತಾರೆ ಹುಡುಗಿಗೆ. ಇನ್ನೊಂದು ಕಡೆ ಅವಳಿಗೆ ಮೂಲ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಬಂದರೆ ಅದನ್ನು ಮಾಡಲ್ಲ. ಇವೆಲ್ಲವೂ ಕೂಡ ನಮ್ಮ ಹಿಂದೂ ಸಮಾಜದ ಮೇಲೆ ದ್ವಂದ್ವವನ್ನು ತಂದು ಕೂರಿಸಿದೆ. ಹಾಗೆ ವೈಯಕ್ತಿಕ ಬದುಕುಗಳನ್ನು ಜ್ಯೋತಿಷ್ಯದಿಂದ ಸುಖವಾಗಿರ್ತಕ್ಕಂಥ ಒಂದು ಭವಿಷ್ಯನ, ಸುಖವಾಗಿರ್ತಕ್ಕಂಥ ಒಂದು ಜೀವನವನ್ನ ನಾವೇ ಹಾಳು ಮಾಡ್ಕೊಂಡಿದ್ದೀವಿ, ನಮ್ಮ ಕೈಯಾರೆ ಹಾಳು ಮಾಡ್ಕೊಂಡಿದ್ದೀವಿ. ಇದಕ್ಕೆ ಕಾರಣರು ಏನು ಅಂತ ಹೇಳಕ್ಕಾಗಲ್ಲ. ಹೇಳ್ತಕ್ಕಂಥವ್ರು ಹೇಳ್ತಾರೆ. ಎಲ್ಲೋ ಒಂದು ಕಡೆ ಮೂಢನಂಬಿಕೆ ಬಹಳಷ್ಟು ಇವತ್ತಿಗೂ ಕೂಡ, ವಿಜ್ಞಾನ ಯುಗದಲ್ಲೂ ಕೂಡ ಮೂಢನಂಬಿಕೆ ಹೆಚ್ಚಾಗಿದೆ. ಏಕೆಂದ್ರೆ ವಿಚಾರವಾದಿಗಳು ಹಾಗೆ ಜ್ಞಾನಿಗಳು, ಬೇರೆ ಕ್ಷೇತ್ರದ ಜ್ಞಾನಿಗಳು ಯಾರ್ಯಾರು ಜ್ಯೋತಿಷ್ಯ ಕಲಿತಾರೆ, ಓದ್ತಾರೆ, ಮಾಡ್ತಾರೆ, ಸರಿಯಾಗಿರ್ತಕ್ಕಂಥ ಮಾರ್ಗೋಪಾಯನ ಇನ್ನೊಬ್ಬರಿಗೆ ತೋರಿಸ್ತಾರೆ, ಅವ್ರನ್ನೆಲ್ಲ ಸೇರಿಸಿ ಒಂದೇ ತಕಡಿಲಿ ಹಾಕ್ಬಿಟ್ಟಿದ್ದಾರೆ. ಜ್ಯೋತಿಷ್ಯ ಎಲ್ಲ ಸುಳ್ಳೆ, ಅವರೆಲ್ಲ ಒಂದೇನೆ. ನಾವು ಕಷ್ಟಪಟ್ಟರೆ ಮಾತ್ರನೇ ನಮಗೆ ಜೀವನ ಆಗ್ತಕ್ಕಂಥದ್ದು. ಎಲ್ಲೂ ಕೂಡ ಜ್ಯೋತಿಷ್ಯದಲ್ಲಿ ನೀವು ಕಷ್ಟಪಡದಲ್ಲೇ ಆಗತ್ತೆ ಅಂತ ಎಲ್ಲೂ ಜ್ಯೋತಿಷ್ಯದಲ್ಲೂ ಬರೆದಿಲ್ಲ. ಜ್ಯೋತಿಷ್ಯನೂ ಕೂಡ ಕರ್ಮ ಸಿದ್ಧಾಂತದ ಮೇಲೆನೆ ಜ್ಯೋತಿಷ್ಯ ಬಂದಿರತಕ್ಕಂಥದ್ದು. ಆದರೆ ಜ್ಯೋತಿಷ್ಯದ ಒಂದು ಮೂಲವಾಗಿರ್ತಕ್ಕಂಥ ವಿಚಾರವೇ ಪಬ್ಲಿಕ್ ಗೊತ್ತಿಲ್ಲ. ಅದು ನಮಗೆ ನೆಮ್ಮದಿಯನ್ನು ತಂದು ಕೊಡುತ್ತೆ. ಯಾವ ಕ್ಷೇತ್ರದಲ್ಲಿ ನಮಗೆ ಇಲ್ಲವೋ, ಸ್ವಲ್ಪ ನಾವು ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಏನಾದ್ರು ಬಿಸ್ನೆಸ್ಗೆ ಹೋಗ್ಬಿಡೋಣ ಅನ್ನೋರಿಗೆ ಬಿಸ್ನೆಸ್ ನಿನಗಿಲ್ಲ, ಕಷ್ಟ ಆದ್ರೂ ಇಲ್ಲೇ ಇರು ಅಂತ ಹೇಳಿ ಅದನ್ನು ತೋರಿಸ್ಕೊಟ್ಟಾಗ ನಾವು ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಸಮಾಧಾನವಾಗಿ ಅಲ್ಲಿ ಕೂತ್ಕೊಳ್ತೀವಿ. ಕೆಲವೊಂದ್ಸತಿ ಬಿಸ್ನೆಸ್ ಬಹಳ ಚೆನ್ನಾಗಿ ನಡೀತಾನೆ ಇರುತ್ತೆ. ಕಾಲಕ್ರಮೇಣ ಯಾವ್ದಾದ್ರು ಒಂದು ದಶದಲ್ಲೋ ಅಥವಾ ಯಾವ್ದಾದ್ರು ಇನ್ನೊಂದು ಕಾರಣದಿಂದಲೋ, ಬೇರೆ ಬೇರೆ ಕಾರಣಗಳು ಹಲವಾರು ಇದೆ ಜ್ಯೋತಿಷದಲ್ಲಿ, ಸಡನ್ ಆಗಿ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಸ್ಥಗಿತ ಆಗ್ಬಿಡುತ್ತೆ. ಕೆಲವೊಂದು ಟಫ್ ಡಿಸಿಷನ್ಸ್ ತಗೊಳ್ಬೇಕಾಗುತ್ತೆ. ಅವಾಗ ಶಾಸ್ತ್ರ ಹೆಲ್ಪ್ ಮಾಡುತ್ತೆ. ವಿವಾಹ ಜೀವನದಲ್ಲಿ ನನ್ನ ಜಾತಕದಲ್ಲೇ ಸ್ವಲ್ಪ ಕಾಂಬಿನೇಷನ್ ದಶಾಭುಕ್ತಿಗಳಲ್ಲಿ ಸಮಸ್ಯೆ ಇದ್ದಾಗ ಒಂದು ಕನ್ಸಿಡರೇಷನ್ ತಗೊಳ್ಬೇಕು. ಶುಡ್ ಐ ಮ್ಯಾರಿ ಆರ್ ನಾಟ್? ಫಸ್ಟ್ ಪಾಯಿಂಟ್ ಡಿಸಿಷನ್ ತಗೋಬಹುದು. ಮದುವೆ ಆದರೆ ಇದು ನನಗೆ ಕಟ್ಟಿಟ್ಟ ಬುತ್ತಿ, ಲೆಟ್ ಮೀ ಜಸ್ಟ್ ಫೋರ್ಗೋ ಇಟ್, ಅದ್ರ ಪಾಡ್ಗೆ ಅದಿರಲಿ, ಸಮಾಜಕ್ಕೆ ಮತ್ತೆ ಪೇರೆಂಟ್ಸ್ಗೆ ಅದು ಬೇಕು, ಮಾಡ್ಕೊಂಡಿರಲಿ, ನನ್ನ ಪಾಡ್ ನಾನು ಇರ್ತೀನಿ ಅಂತ ಹೇಳಿ ಒಂದು ಸ್ಟ್ರಾಂಗ್ ಡಿಸಿಷನ್ ಮೇಕಿಂಗ್ಗೆ ಅಸ್ಟ್ರಾಲಜಿ ಹೆಲ್ಪ್ ಮಾಡುತ್ತೆ. ಯಾವ ಏರಿಯಾದಲ್ಲಿ ನೀವು ಫೋಕಸ್ ಮಾಡಿ ಅಂತ ಹೇಳಿ ಅದು ಸಜೆಸ್ಟ್ ಮಾಡುತ್ತೆ. ಸೊ ಯಾರ್ಯಾರು ದೊಡ್ಡ ದೊಡ್ಡ ಪೊಸಿಷನ್ ಇರ್ತೀರಾ ಅವ್ರಿಗೆಲ್ಲ ಒಂದು ಸಲಹೆ, ಅಸ್ಟ್ರಾಲಜಿ ಇಸ್ ನಾಟ್ ಎ
ಮಿರಾಕಲ್. ಒಂದು ಡಿವೈನ್ ಸೈನ್ಸ್ ಅಂತ ಹೇಳ್ತೀನಿ. ಸೈನ್ಸಲ್ಲೂ ಕೂಡ ಡಿವಿನಿಟಿ ಇರುತ್ತೆ. ಯಾಕಂದ್ರೆ ಹಿಗ್ಸ್ ಬಾಸಮ್ ಒಬ್ಬ ವಿಜ್ಞಾನಿ, ಮತ್ತು ಅನೇಕ ವಿಜ್ಞಾನಿಗಳು ಅವರ ಕೊನೆಯ ದಿನಗಳಲ್ಲಿ ಹೇಳಿರ್ತಕ್ಕಂಥ ಮಾತನ್ನ ಮುಚ್ಚಿಟ್ಟಿದ್ದಾರೆ. ಅನೇಕ ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರೆ. ಲೆಟ್ ಇಟ್ ಟೇಕ್ ಎಡಿಸನ್, ಲೆಟ್ ಟು ಟೇಕ್ ನ್ಯೂಟನ್, ಕೆಪ್ಲರ್ ತಗೊಳ್ಳಿ, ಯಾರು ಬೇಕಾದ್ರೆ ತಗೊಳ್ಳಿ. ಅವರೆಲ್ಲ ವೈಜ್ಞಾನಿಕವಾಗಿ ಎಲ್ಲ ಹೇಳ್ಕೊಂಡ್ಬಂದ್ರು. ಅವರೆಲ್ಲ ನೋಡ್ತಾ ನೋಡ್ತಾ ಮಾಡ್ತಾ 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 ಕೊನೆಯೇ ಇವೆಲ್ಲ ಮಾಡಿ ಒಂದೇನೋ ನನಗಿನ್ನೇನೋ ಮುಗೀತು, ಸ್ವಲ್ಪ ಏನೋ ಒಂದು ಅಧ್ಯಯನ ಮಾಡಿದ್ದೀನಿ. ಈಗ ಫ್ಯಾಗ್ ಎಂಡ್ ಆಫ್ ದಿ ಡೇಸ್ ಅಂತ ನಾವು ಏನು ಕರಿತೀವಿ ಅವ್ರ ಜೀವನದ್ದು, ಅದರಲ್ಲಿ ಅನೇಕರು ಬಯೋಗ್ರಫಿಯಲ್ಲಿ ಬರೆದಿಟ್ಟಿದ್ದಾರೆ. ನಾವು ಇಷ್ಟೆಲ್ಲ ಮಾಡಿದ್ವಿ, ಅದೇನೋ ಒಂದು ಅಗೋಚರ ಶಕ್ತಿ ಏನೋ ಇದು ನಡೆಸ್ತಾ ಇದೆ ಅಂತ ಅದನ್ನ ಹೇಳಿದ್ರು. ಅದನ್ನ ಡಾಕ್ಯುಮೆಂಟರಿ ಮಾಡಿಲ್ಲ, ಕೆಲವರು ಮಾಡಿಟ್ಟಿದ್ದಾರೆ. ಯುವಕರು ಹಾಗೆ ಅನೇಕ ಬುದ್ಧಿಜೀವಿಗಳನ್ನ ಇದನ್ನ ಅವ್ರು ಏನ್ ಹೇಳಿದ್ರು, ಎಕ್ಸ್ಪೆರಿಮೆಂಟಲ್ ಆಗಿರ್ಬೋದು, ಅಥವಾ ಮ್ಯಾಥಮೆಟಿಕ್ಸ್ ಇರ್ಬೋದು, ಅಥವಾ ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ ಇರ್ಬೋದು, ಅವೆಲ್ಲ ತಂದಿರ್ಬೋದು. ಆ ದೊಡ್ಡ ದೊಡ್ಡ ಮಹನೀಯರು ಎಲ್ಲ ಕಡೆಗಾಲದಲ್ಲಿ ಅವ್ರಿಗೆಲ್ಲ ಜ್ಞಾನೋದಯ ಆಗಿ ಒಂದೇ ಬಂದಿರೋದು, ಇದ್ಯಾವುದೋ ಒಂದು ಅಗೋಚರ ಶಕ್ತಿ ಇದನ್ನೆಲ್ಲ ನಡೆಸ್ತಾ ಇದೆ, ಅದಕ್ಕೆ ಸಲಾಂ ಅಂತ ಹೇಳಿದ್ರು. ಋಷಿಮುನಿಗಳು ಅದನ್ನೇ ಮಾಡಿದ್ದು, ಇದನ್ನೆಲ್ಲ ಕಂಡಿಡಿದ್ರು ಆಗಿನ ಕಾಲದಲ್ಲಿ. ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಕೊಟ್ಟರು ನಮಗೆ. ಇದೆಲ್ಲ ಒಂದು ಶಕ್ತಿ, ಇದೆಲ್ಲ ಒಂದು ಯಾವುದೋ ಒಂದು ಆರ್ಡರ್ ನಡೀತಾ ಇದೆ. ದೇರ್ ಇಸ್ ಆರ್ಡರ್. ಆರ್ಡರ್ ಇಲ್ಲದೆ ಬೆಳಿಗ್ಗೆ ನಿಮಗೆ ಸೂರ್ಯ ಉದಯ ಆಗಲ್ಲ, ಆರ್ಡರ್ ಇಲ್ಲದೆ ಸೂರ್ಯ ಅಸ್ತ ಆಗಲ್ಲ, ಆರ್ಡರ್ ಇಲ್ಲದೆ ಮಳೆ ಬರೋದಿಲ್ಲ, ಆರ್ಡರ್ ಇಲ್ಲದೆ ಚಳಿಗಾಲ ಬರೋದಿಲ್ಲ. ದೇರ್ ಇಸ್ ಎ ಆರ್ಡರ್. ಈ ಆರ್ಡರ್ನ ನಡೆಸ್ತಾ ಇರ್ತಕ್ಕಂಥ ಒಂದು ವೈಜ್ಞಾನಿಕ ನಿಲುಗಟ್ಟಲ್ಲಿ ನಡೆಸ್ತಾ ಇರ್ತಕ್ಕಂಥ ಒಂದು ಪಾತ್ ಏನಿದೆ, ಅಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿನ ಅನೇಕ ವಿಚಾರದಲ್ಲಿ ಬಿಂಬಿಸ್ಕೊಂಡು ಹೋದ್ರು ನಮ್ಮ ಋಷಿಮುನಿಗಳು. ನಮ್ಮ ಸನಾತನ ಧರ್ಮದಲ್ಲಿ ಅನೇಕ ಹೆಸರುಗಳನ್ನ ಕೊಟ್ಕೊಂಡು ಹೋದ್ರು. ಅದಕ್ಕೆ ಒಂದು ನಮನವನ್ನ ಕೊಡಕ್ಕೆ ಆ ದೇವರುಗಳನ್ನ ಇಟ್ಟರು ಅಷ್ಟೇ ಹೊರತು ಸಾಂಕೇತಿಕವಾಗಿ ನಿಜವಾಗ್ಲೂ ದೇವರು ಇದ್ದಾರಾ, ಕಂಡವ್ರು ಯಾರು, ನೋಡಿದವ್ರು ಯಾರು. ಬಟ್ ದೇರ್ ವಾಸ್ ಎ ರೆಪ್ರೆಸೆಂಟೇಷನ್. ನಾವು ಭಾರತಕ್ಕೆ ಒಂದು ಸಲ್ಯೂಟ್ ಹೊಡಿಬೇಕು ಅಂತಂದ್ರೆ ನಾವು ಎಲ್ಲಿ ಸಲ್ಯೂಟ್ ಹೊಡಿಬೇಕು ಅಂತಂದ್ರೆ ಫ್ಲಾಗ್ ಕೊಡ್ತಾರೆ, ಅದಕ್ಕೆ ಸಲ್ಯೂಟ್ ಹೊಡಿ ಅಂತ ಹೇಳ್ತಾರೆ. ಆ ಫ್ಲಾಗ್ಗೆ ಸಲ್ಯೂಟ್ ಹೊಡೆದ್ರೆ ನೀವು ಭಾರತಕ್ಕೆ ಸಲ್ಯೂಟ್ ಹೊಡೆದಂಗೆ. ಅರ್ಥ ಮಾಡ್ಕೊಳ್ಳಿ. ಒಂದು ಫ್ಲಾಗ್ಗೆ ಸಲ್ಯೂಟ್ ಹೊಡೆದ್ರೆ ನೀವು ಎಂಟೈರ್ ಭಾರತ, ಎಂಟೈರ್ ಇಂಡಿಯಾ ಸಲ್ಯೂಟ್ ಹೊಡೆದಂಗೆ. ಹಾಗೆ ನಮ್ಮ ಋಷಿಮುನಿಗಳು ಒಂದು ಮೂರ್ತಿನ ಇಟ್ಬಿಟ್ಟು ಆ ಭೂಮಿಲಿ ಬಂದಿರತಕ್ಕಂಥ ಒಂದು ಕಲ್ಲನ್ನ ಕೆತ್ತನೆ ಮಾಡಿ ಇಟ್ಟು ಆ ಮೂರ್ತಿ ಪೂಜೆ ಮಾಡಿ ವಿಶ್ವವನ್ನೆಲ್ಲ ನೋಡೋ ಬದಲು ಇದೊಂದು ನೋಡು ಸಾಕು, ವಿಶ್ವದ ಒಂದು ತುಂಡು, ಇದಕ್ಕೊಂದು ನಮನ ಮಾಡು, ನೀನು ವಿಶ್ವಕ್ಕೆ ನಮನ ಮಾಡ್ದಂಗೆ ಅಂತ ಹೇಳಿ ಬಹಳ ಸಿಂಪಲ್ ಆಗಿ ನಮ್ಮ ಶಾಸ್ತ್ರದಲ್ಲಿ, ವೇದದಲ್ಲಿ ಸುಲಭವಾಗಿ ಪ್ರತಿಯೊಂದು ಪಂಚಭೂತಗಳು ಭಗವಂತನ ಸೃಷ್ಟಿ ಅಂತ ಹೇಳಿ ಎಲ್ಲದಕ್ಕೂ ಪೂಜೆ ಮಾಡು ಅಂತ ಹೇಳಿ ಬಂದಿರತಕ್ಕಂಥದ್ದು. ಇದೆಲ್ಲ ಹಿಂದಿನಿಂದನೂ ನಡ್ಕೊಂಡ್ ಬಂದಿದೆ. ಆದರೆ ಕಲಿಯುಗದಲ್ಲೂ ಕೂಡ ಅತಿಯಾಗಿರ್ತಕ್ಕಂಥ ಮೂಢನಂಬಿಕೆ ಹೇಳಕ್ಕಾಗೋದಿಲ್ಲ. ಅದು ಮಾಡಿದ್ರೆ ಹೆಂಗೆ, ಇದು ಮಾಡಿದ್ರೆ ಹೆಂಗೆ, ಹಿಂಗ್ ಮಾಡಿದ್ರೆ ಹೆಂಗೆ, ಹಂಗ್ ಮಾಡಿದ್ರೆ ಹೆಂಗೆ, ಪ್ರತಿಯೊಂದಕ್ಕೂ ಒಂದು ಚೆಕ್ ಬಂದಿ ಇದ್ದಿದ್ದೆ. ಇದರಿಂದ ಏನಾಗಿದೆ, ಎಲ್ಲರಿಗೂ ಕೂಡ ಜನಕ್ಕೆ ರೋಸೋಗಿದೆ. ಯಾವ್ದು ಮಾಡೋದು ತಪ್ಪು, ಹಂಗ್ ಮಾಡೋದು ತಪ್ಪು, ಹಿಂಗ್ ಮಾಡೋದು ತಪ್ಪು. ಅದರಲ್ಲಿ ಜನ ಸಮೂಹ ಇರ್ತಕ್ಕಂಥದ್ದು, ಯಾರು ಜೊತೆಲಿರ್ತಕ್ಕಂಥ ಅನೇಕ ಬಂಧು ಬಳಗದವರು ಅದ್ರಲ್ಲಿ ಬೇರೆ ಚುಚ್ಚು ಮಾತಾಡೋದು. ಅದು ಯಾಕೋ ಅದು ಸರಿಗೆ ಮಾಡಿಲ್ಲ, ಇದು ಯಾಕೋ ಇದು ಸರಿಗೆ ಮಾಡಿಲ್ಲ, ನೀವು ಪೂಜೆ ಸರಿಗೆ ಮಾಡಿಲ್ಲ, ಮೊನ್ನೆ ಎಲ್ಲಾರು ಕರೆದ್ರಿ, ಯಾವುದೋ ಫಂಕ್ಷನ್ ಮಾಡಿದ್ರಿ, ಅದ್ರಲ್ಲಿ ಯಾಕೋ ಒಂದು ಪೂಜೆಯಲ್ಲಿ ಏನೋ ಲೋಪ ಬಂತು. ಇದನ್ನೆಲ್ಲ ಬಿಟ್ಟು ಭಕ್ತಿನ ಯಾರು ತಗೊಂಡ್ಬಂದಿಲ್ಲ. ಮೂಢನಂಬಿಕೆನ ಹೆಚ್ಚು ಮಾಡಿ ಭಕ್ತಿನ ಕಮ್ಮಿ ಮಾಡಿದ್ದೀರ. ಪಬ್ಲಿಕ್ ಅವರು ಯಾವಾಗ ಮೂಢನಂಬಿಕೆನ ಕಮ್ಮಿ ಮಾಡಿ ಭಕ್ತಿನ ಹೆಚ್ಚಿಸ್ತಾರೋ ಅವಾಗ ಎಲ್ಲ ಏನೇ ಒಂದು ಪ್ರಾಬ್ಲಮ್ ಆದ್ರೂ ಕೂಡ ಭಕ್ತಿ ಎಲ್ಲದಕ್ಕಿಂತ ಕಿತ್ಕೊಂಡು ಹೋಗುತ್ತೆ. ಇಲ್ಲಿ ಭಕ್ತಿ ಅಂತಂದ್ರೆ ಸೈಲೆನ್ಸ್, ಸಮಾಧಾನ, ನೆಮ್ಮದಿ, ಮತ್ತೆ ಆ ಶಕ್ತಿನ ಅರ್ಥಕೊಳ್ತಕ್ಕಂಥದ್ದು, ಮತ್ತೆ ಆ ಶಕ್ತಿನ ನಮನ ಮಾಡತಕ್ಕಂಥದ್ದೇ ಭಕ್ತಿ. ಅಷ್ಟೇ, ಇನ್ನೇನಿಲ್ಲ. ಭಕ್ತಿ ಅಂದ್ರೆ ಇನ್ನೇನಿಲ್ಲ. ನಾವು ಹಾವಭಾವದಿಂದ ಭಕ್ತಿ ಅಲ್ಲ. ರೆಸ್ಪೆಕ್ಟ್ ದಿ ನೇಚರ್, ರೆಸ್ಪೆಕ್ಟ್ ದಿ ಕ್ರಿಯೇಟರ್, ರೆಸ್ಪೆಕ್ಟ್ ದಿ ಕ್ರಿಯೇಷನ್. ಆ ರೆಸ್ಪೆಕ್ಟ್ ಇಸ್ ನಥಿಂಗ್ ಬಟ್ ಭಕ್ತಿ.
ಮೂಢನಂಬಿಕೆ, ಅದರಿಂದ ಎಲ್ಲ ದೂರ ಬನ್ನಿ. ಕಲಿಯುಗದಲ್ಲಿ ಕಷ್ಟ, ಯಾಕಂದ್ರೆ ಎಲ್ಲಾ ವಿಚಾರಕ್ಕೂ ಕೂಡ ಏನಾದ್ರು ಒಂದು ಇಟ್ಬಿಡ್ತಾರೆ ಅಲ್ಲಿ. ಸಾಮಾನ್ಯವಾಗಿ ಏನಿಲ್ಲ, ಒಂದು ಸಣ್ಣ ವಿಚಾರ ತಗೊಳ್ತೀವಿ, ಒಂದು ಕಾಗೆ ಬಂದು ಹೋಗ್ಬಿಟ್ರೇನೆ ಅಲ್ಲೇ ಮೂಢನಂಬಿಕೆ ಆಗೋಗುತ್ತೆ. ಅದೇನೋ ಆಹಾರಕ್ಕೆ ಬಂದು ಆ ಮನೆಯೊಳಗೆ ಬಂದು ಹೋಗಿ ತಿಂದು ಹೋಗಿರುತ್ತೆ. ಒಂದು ಗೂಬೆ ಬಂದು ಹೋಗ್ಬಿಟ್ರೆ ಇನ್ನೊಂದೇನೋ ಒಂದು ಮತ್ತು ಈ ಜೇನುಗೂಡು ಅದು ಕಟ್ಟುತ್ತೆ, ಅಲ್ಲೆಲ್ಲೋ ಒಂದು ಸಜ್ಜಾ ಕೆಳಗಡೆ ಎಲ್ಲೋ ಕಟ್ಟುತ್ತೆ, ಅದಕ್ಕೆಲ್ಲ ಆಹಾರ ಉಟ್ಕೊಂಡು ಅಲ್ಲಿ ಕಟ್ಟುತ್ತೆ. ಓ, ಜೇನುಗೂಡು ಕಟ್ಟಿದ್ರೆ ನಿಮ್ಗೇನೋ ಗ್ರಾಚಾರ ಕಾದಿದೆ. ಒಂದಕ್ಕೊಂದು ಕಾಕತಾಳೀಯ ಮಾಡಿ ರೋಸ್ ಹೋಗೋವರೆಗೂ ಮೂಢನಂಬಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈ ಒಂದು ಭಾರತದಲ್ಲಿ, ಶ್ರೇಷ್ಠವಾದ ಭಾರತದಲ್ಲಿ ನಿಜವಾದ ವೇದ ಉಪನಿಷತ್ತುಗಳು ಮರುಮಾಚ್ತಾ ಇರ್ತಕ್ಕಂಥದ್ದೇ ಮೂಢನಂಬಿಕೆ. ಯಾವತ್ತು ಸಮಾಜ ಮೂಢನಂಬಿಕೆಯಿಂದ ಆಚೆ ಬರುತ್ತೋ ಅವತ್ತಿನ ದಿವಸ ಭಾರತ ನಂಬರ್ 1 ಆಗುತ್ತೆ. ಅದಕ್ಕೆ ಕಾರಣಕರ್ತರು ಪಬ್ಲಿಕ್ಗೆ, ಎಸ್ಪೆಷಲಿ ವಯಸ್ಸಾದವರು. ಈ ವೇದ ಪುರಾಣ ಮತ್ತೆ ಜ್ಯೋತಿಷ್ಯ ಮತ್ತೆ ಪೂಜೆಗಳಲ್ಲಿ ಅವಲಂಬಿಕೆ ಆಗಿರ್ತಕ್ಕಂಥ ಜನಗಳೇ ಇದಕ್ಕೆ ಕಾರಣ. ಸೊ ನೀವುಗಳು ಈ ಮೂಢನಂಬಿಕೆಯಿಂದ ಆಚೆ ಬಂದ್ರೆ, ಎಲ್ಲ ದೇವರ ಇಚ್ಛೆ, ಭಗವಂತನ ಇಚ್ಛೆ ಅಂತೆಲ್ಲ ಹೇಳಿ ಮುಂದೆ ಬಂದ್ರೆ ಮಾತ್ರವೇ ನಿಜವಾದ ಶಾಸ್ತ್ರ ಉಳಿಯುತ್ತೆ, ನಮ್ಮ ಸನಾತನ ಧರ್ಮ ಬೆಳೆಯುತ್ತೆ. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಮಸ್ಕಾರ. ನಿಮ್ ಮನಿಯೊಳಗ ಮದ್ವಿ ಬಗ್ಗೆ ಮಾತುಕತೆ ನಡೆದದ, ಹುಡುಗ ಬಾಳ ಇಷ್ಟ ಆಗ್ಯಾನ, ಆದ್ರ ಗಂಡನ್ ಮನಿ ಸೈಡ್ ಬಹಳ ಡಿಮಾಂಡ್ ಮಾಡ್ಲಿಕತ್ತಾರ. ಇದ್ರ ಸಂಬಂಧ ಮತ್ ಮದ್ವಿ ಆಗ್ತೈತೋ ಇಲ್ಲೋ ಅಂತ ಗೊತ್ತಿಲ್ಲ. ಅದಕ್ ನೀವ್ ಏನ್ ಮಾಡ್ಬೇಕಂದ್ರ ನಿಮ್ ಕುಂಡ್ಲಿ ಪ್ರಕಾರ ಈ ಹುಡುಗನ್ ಜೊತೆ ಮದ್ವಿ ಆಗ್ತೈತ ಇಲ್ಲ ಅಂತ ತಿಳ್ಕೊಬಹುದು. ಅದಕ್ ನೀವ್ ಏನ್ ಮಾಡ್ಬೇಕಂದ್ರ ಪ್ಲೇ ಸ್ಟೋರ್ಗೆ ಹೋಗ್ರಿ, ಅಲ್ಲೇ ಆಸ್ಟ್ರೋಲಾಟ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ನಿಮ್ ಮೊದಲ ಕರೆ ಉಚಿತ ಐತಿ. ನಿಮ್ಮ ಪಂಡಿತ್ ಸ್ಮಿತಾ. ಥ್ಯಾಂಕ್ ಯು. ಹಾಗೆ ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಂಡಾಗ ನಿಮಗೆ ಮೊದಲ ಸತಿ ಮಾಡ್ಕೊಂಡಾಗ ಮೊದಲ ಕರೆ ಉಚಿತ ಸಿಗುತ್ತೆ. ಹಾಗೆ ಅಲ್ಲಿ 200ಕ್ಕೂ ಹೆಚ್ಚು ನುರಿತ ಪಂಡಿತರು ನಮ್ಮ ಸಂಸ್ಥೆಯಲ್ಲಿ ಕಲ್ತಿರ್ತಕ್ಕಂಥವರು, ಅನೇಕರು ಹೈಯರ್ ಕ್ಲಾಸು ಮತ್ತೆ ನಕ್ಷತ್ರನಾಡಿ ಮತ್ತೆ ಡಾಕ್ಟರೇಟ್ ಲೆವೆಲ್ ಕಲ್ತಿರ್ತಕ್ಕಂಥವ್ರು ಇದ್ದಾರೆ. ಆಯ್ಕೆ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಪ್ರಶ್ನೆಗಳು ಕೇಳಬೇಕಾದ್ರೆ ನಿಖರವಾಗಿ ಕೇಳಿ, ಖಂಡಿತ ಅದನ್ನ ಕರೆಕ್ಟಾಗಿ ಹೇಳ್ತಾರೆ. ಕಲಿಯುಗದಲ್ಲಿ ಎಲ್ಲ ವ್ಯಂಗ್ಯದ ಪ್ರಶ್ನೆಗಳು ಕೇಳೋದೇ ಜಾಸ್ತಿ. ವ್ಯಂಗ್ಯದ ಪ್ರಶ್ನೆ ಕೇಳೋರು ಖಂಡಿತ ಮುಂದಿನ ದಿನಗಳಲ್ಲಿ ಮಂಗ್ಯ ಆಗೋದಂತೂ ಗ್ಯಾರಂಟಿ. ಇದು ಶಾಸ್ತ್ರ ನಿಮಗೆ ಮಾಡ್ತಕ್ಕಂಥ ಒಂದು ಕೆಲಸ. ಯಾರು ವ್ಯಂಗ್ಯ ಮಾಡ್ತಾರೆ ಒಂದು ಸಬ್ಜೆಕ್ಟ್ ಮೇಲೆ, ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಒಂದು ಸ್ಥಾನಗಳಲ್ಲಿ ಮಂಗ್ಯ ಆಗ್ತಕ್ಕಂಥದ್ದು ಖಂಡಿತ. ಕರೆಗಳು ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್. ನನ್ನ ತಂಗಿ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು, ಉದ್ಯೋಗದ ಬಗ್ಗೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಸರ್. ಹೇಳಿ ಸರ್. ಅವ್ರಿಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಇಟ್ಕೊಂಡಿದ್ರೆ ಎಣ್ಣೆ ಅಂಗಡಿನ. ಅವರು ತುಂಬಾ ಲಾಸ್ ಆಯ್ತು ಸರ್. ಲಾಕ್ ಡೌನ್ ಟೈಮಲ್ಲಿ ವಾಪಸ್ ಕೊಟ್ಬಿಟ್ರು ಅಂಗಡಿನ.
ನೆಕ್ಸ್ಟ್ ಈಗ ಏನು ಯಾವ ಉದ್ಯೋಗ ಮಾಡಿದ್ರೆ ಒಳ್ಳೇದಾಗುತ್ತೆ, ಅವ್ರು ತುಂಬಾ ಫೈನಾನ್ಷಿಯಲ್ ಲಾಸ್ ಅಲ್ಲಿ ಇದ್ರೆ ಯಾವ ಅಂಗಡಿ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಸರ್? ಯಾವ್ದಾರ ಒಂದ್ ಮಂತ್ರ ಸಜೆಸ್ಟ್ ಮಾಡಿ ಸರ್. 1 to 240 ನಂಬರ್ ಹೇಳಿ. 79 ಸರ್. 79. 79. ಎಷ್ಟು ವಯಸ್ಸು ಅವ್ರಿಗೀಗ? ಸರ್ ಅಲ್ಲೇ 33 ಇರ್ಬೋದು. 33 ಇಲ್ಲ ಸರ್, ಸಾರಿ 30. 7ನೇ ಮನೆ ಶುಕ್ರನ್ ನೋಡೋಣ. ಶುಕ್ರನ ಮನೆ, 3ನೇ ಮನೆ ಮತ್ತೆ 4ನೇ ಮನೆ. ಕೃಷಿ ಮಾಡಬಹುದು, ಅರ್ಥ ಆಯ್ತಾ ಸರ್? ಕೃಷಿ ಬಿಟ್ರೆ ಬೇರೆ ಏನಾರ? ಬೇರೆ ರಿಯಲ್ ಎಸ್ಟೇಟ್ ಮಾಡಬಹುದು, ಇವೆರಡೇ ಸರ್. ಇದು ಹೋಟೆಲ್ ಏನಾರ ಇಡ್ಬೋದಾ? ಇಲ್ಲ, 2ನೇ ಮನೆ ಬರ್ಬೇಕು ಹೋಟ್ಲ್ಗೆ. 2ನೇದು ಹಿಟ್ ಆಗಿಲ್ಲ, 3ನೇದು ಹಿಟ್ ಆಗಿರೋದ್ರಿಂದ ರಿಯಲ್ ಎಸ್ಟೇಟ್ ಅಲ್ಲಿ ಸ್ವಲ್ಪ ದುಡ್ಡು ಮಾಡತಕ್ಕಂತ ಸಾಧ್ಯತೆ ಶುಕ್ರ ಬಂದಿದೆ. ಸ್ವಲ್ಪ ವಾಹನನು ಡೀಲ್ ಮಾಡಬಹುದು. ಈ ವಾಹನದ ಒಂದು ಕಾರ್ ಖರೀದಿ ಅಥವಾ ಅದು ಮಾಡಿ ಇದು ಮಾಡಿ ಕ್ರಯ ವಿಕ್ರಯ ಅಂತ ಹೇಳ್ತಾರೆ ಶುಕ್ರ ಬಂದಿರೋದ್ರಿಂದ. ಈ 3 ಬಿಟ್ರೆ ಇನ್ಯಾವುದು ಆಗಲ್ಲ. ನಮಸ್ಕಾರ. ಪ್ರಶ್ನಾಶಾಸ್ತ್ರ ಇಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಅಂತಂದ್ರೆ ನಾವು ಏನು ದಾರಿ ತೋರಿಸುತ್ತೋ ಆ ದಾರಿಲಿ ನಾವು ನಡೆದ್ರೆ ಖಂಡಿತ ಚೆನ್ನಾಗಿರುತ್ತೆ. ಯಾವುದೋ ಒಂದು ಟೈಮಲ್ಲಿ ಏನೋ ಒಂದು ಮಾಡಿರ್ತೀವಿ, ಸಮಸ್ಯೆ ಏನಕ್ಕೆ ನಾನು ಮುಂಚೆನೆ ನಾವು ಜ್ಯೋತಿಷ್ಯ ಕಲಿಬೇಕು ಅಂತಂದ್ರೆ ಇಂಥ ವಿಚಾರಗಳೆಲ್ಲ ನಾವು ಮುಂಚೆನೆ ನಾವು ಮಾಡಬೇಕೋ ಬೇಡವೋ ಅಂತ ನಿರ್ಧಾರ ತಗೊಳಕ್ಕೆ ಖಂಡಿತ ಜ್ಯೋತಿಷ್ಯ ಹೆಲ್ಪ್ ಆಗುತ್ತೆ. ಅನೇಕರು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋದು. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಕೇಳಬೇಕು. ಏನು? ಯಾರ್ದು? ಅವ್ರದ್ದು. ಯಾರ್ದು? ನಮ್ ತಂದೆ. ನಿಮ್ ತಂದೆ ಇದಾರಾ? ನಾನು ಒಬ್ಳೆ ಮಗಳು. ಇಲ್ಲ, ಅಪ್ಪ ಅಮ್ಮ ಇಬ್ರು ಇಲ್ಲ. ಸರಿ, ಮದುವೆ ಆಗಿದೆ ನಿಮ್ಗೆ? ಆಗಿದೆ. ಒಬ್ಳೆ ಮಗಳು. ಏನ್ ಸಮಸ್ಯೆ ಹ್ಮ್, ಆಗಿದೆ ಒಬ್ಳೆ ಆಗಿದ್ರೆ? ಅದು ಮಕ್ಕಳು ತಕರಾರು ಮಾಡ್ತಾ ಇದಾರೆ. ಯಾರು ತಕರಾರು ಮಾಡ್ತಾ ಇದಾರೆ? ಯಾಕೋ ವಾಯ್ಸ್ ಕೇಳಿಸ್ತಾ ಇಲ್ಲ. ನಿಮ್ ಮೊಬೈಲ್ ಅಥವಾ ಯಾವ್ದ್ರಲ್ಲಿ ಇದೀರೋ ಸ್ವಲ್ಪ ಆಚೆ ಬನ್ನಿ, ಕೇಳಿಸ್ತಾ ಇಲ್ಲ. ನಮ್ ಚಿಕ್ಕ ಚಂದ್ರ ಮಕ್ಕಳು ತಕರಾರು ಮಾಡ್ತಾ ಇದಾರೆ ಸ್ವಲ್ಪ. ಚಿಕ್ಕ ನನ್ ಪಾಲಿಂದು ನನಗ್ ಕೊಡೋದಿಕ್ಕೆ ತಕರಾರು ಮಾಡ್ತಾ ಇದಾರೆ. 1ರಿಂದ 249 ಸಂಖ್ಯೆ ಹೇಳಿ. 50. ಪೇಪರ್ಸ್ ಎಲ್ಲ ಎಲ್ಲಿದೆ? ಯಾರ ಹತ್ರ ಇದೆ? ಅದು ನಮ್ಮ ಅತ್ತೆ ಹತ್ರ ಇದಾರೆ. ನಮ್ ಸೋದರತ್ತೆ ಒಬ್ಳಿದಾಳೆ. 8ನೇ ಮನೆ ಶುಕ್ರನ ಕಾಂಬಿನೇಷನ್ ಇದೆ. ಶುಕ್ರನ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಟೈಮ್ ತೋರಿಸ್ತಾ ಇದೆ. ಅಂದ್ರೆ ಕೊಡಬೇಕು ಅಂತ ಇದಾರೆ, ಇಲ್ಲಿ 4 ಅಂತ ಬರುತ್ತೆ, 8 ಬಂದೇ 4 ಬರುತ್ತೆ, 3, 12 ಅಂತ ಇರ್ತಾರೆ. ಆದ್ರೂ ಕೂಡ ನನ್ನ ಸಜೆಷನ್ ಪ್ರಾಬ್ಲಮ್ ಟೈಮ್ ಕೊಟ್ಟೇ ಕೊಡುತ್ತೆ. ಸೊ ಏನಾದ್ರು ಒಂದು ಗಲಾಟೆ ಮಾಡಾದ್ರೂ ನೀವು ತಗೊಳ್ಬೇಕಾಗತ್ತೆ. ಇಲ್ಲಿ ನಾನು 6ನೇ ಮನೆಯನ್ನು ನೋಡ್ತೀನಿ. 6ನೇ ಮನೆ ಮಂಗಳ ಬರುತ್ತೆ. ಮಂಗಳಿನಿಂದ 6ನೇ ಮನೆ ವ್ಯಾಜ್ಯದಿಂದ ಏನಾದ್ರು ಸರೋಗುತ್ತಾ? ವ್ಯಾಜ್ಯಕ್ಕೆ ಹೋದ್ರೆ ಸರೋಗುತ್ತೆ. ಅಂದ್ರೆ 6, 11 ಬಂದಿರೋದ್ರಿಂದ ಒಂದು ಕೇಸ್ ಹಾಕಿ ತಗೊಳ್ಬೇಕಾಗತ್ತೆ. ಕೇಸಿಂದ ಅವರು ರಾಜಿಗೆ ಬಂದು ತಗೊಳ್ತಾರೆ. 4, 6, 11. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ ಗುರುಜಿ, ನಮಸ್ತೆ. ಜೋರಾಗಿ ಮಾತಾಡ್ಬೇಕು. ಹಲೋ ಗುರುಜಿ, ನಮಸ್ತೆ ಗುರುಜಿ. ಹೇಳಿ. ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. 20 ಸೆಪ್ಟೆಂಬರ್ 96 5:25 AM ಹುಟ್ಟಿದೂರು? ಟಿಪ್ಟೂರ್. September 1996 5:25 AM ತಿಪ್ಟೂರಲ್ಲಿ ಹುಟ್ಟಿರೋದು, ಕರೆಕ್ಟಾ? ಹೌದು. ಸೊ ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ, 4ನೇ ಪಾದ. ಹೌದು. ಶುಕ್ರದಶೆ ನಡೀತಾ ಇದೆ. ಶುಕ್ರದಶೆ ಕಾಂಬಿನೇಷನ್ ಅಲ್ಲಿ ಮ್ಯಾರೇಜ್ ಕಾಂಬಿನೇಷನ್ ನೋಡೋಣ. ಬುಧ ಆದ ನಂತರ ಕೇತುನಲ್ಲಿ ಮದುವೆ. ಶುಕ್ರ ಮತ್ತೆ ಕೇತು ಕಾಯ್ಬೇಕು. 2025 ತೋರಿಸ್ತಾ ಇದೆಯಲ್ಲಮ್ಮ, ಸ್ವಲ್ಪ ಡಿಲೇ ಅಂತ, ಸ್ವಲ್ಪ ನಿಧಾನ ಆಗುತ್ತೆ. ಈಗ ಫೈನಲೈಸ್ ಆಗಕ್ಕೆ 1 ಇರೋದ್ರಿಂದ ಸ್ವಲ್ಪ ಫೈನಲೈಸ್ ಆಗಲ್ಲ, ಸ್ವಲ್ಪ ಕಾಯ್ಬೇಕಾಗತ್ತೆ. 25 ತುಂಬಾ ಚೆನ್ನಾಗಾಗುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹೇಳಿ. ಮಗನ್ ನೌಕರಿ ವಿಷಯದಾಗಿ ಕೇಳ್ಬೇಕಾಗಿತ್ತು. ಮಗದ್ ಏನ್ ನೌಕರಿ? ಏನ್ ಮಾಡ್ತಾ ಇದಾರೆ? ಅವ್ರದ್ದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿದಿದೆ ಸರ್ ಗುರುಜಿ. ಅವನಿಗೆ ಜಾಬೇ ಆಗ್ತಾ ಇಲ್ಲ. ಯಾವಾಗ ಮುಗಿಸಿದ್ರು? ಈಗ 1 year ಬ್ಯಾಕ್ ಆಯ್ತು. 1 year ಬ್ಯಾಕ್. ಯಾವ ಊರಲ್ಲಿ ಇರೋದು?
ಹುಬ್ಳಿ ಸರ್. ಏನ್ ಹಾಕ್ಬೇಕು? ಜಾತಕ ಹಾಕ್ಬೇಕಾ ಪ್ರಶ್ನಾಶಾಸ್ತ್ರನ? ಪ್ರಶ್ನಾಶಾಸ್ತ್ರ. ನಂಬರ್ ಹೇಳಿ. 1 to 249. 42. ಶುಕ್ರನ ಒಂದು ದಶೆ ನಡೀತಾ ಇದೆ ಈಗ. ಪ್ರಶ್ನಾಶಾಸ್ತ್ರದಲ್ಲಿ ಯಾರು ಕೇಳಿದ್ರು ಶುಕ್ರನೇ ಬರುತ್ತೆ. ಬಟ್ ಅಲ್ಲಿ 6ನೇ ಕಸ್ಪಲ್ಲಿ ನೋಡ್ತೀವಿ. 6ನೇ ಕಸ್ಪಲ್ಲಿ ಸೂರ್ಯನ ಒಂದು ಕಾಂಬಿನೇಷನ್. ಸೂರ್ಯ 11-5. ಏನ್ ಗೌರ್ಮೆಂಟ್ ಕೆಲಸಕ್ಕೆ ಏನು ಅಪ್ಲೈ ಮಾಡ್ತಾ ಇದ್ದೀರಾ? ಇಲ್ಲ ಗುರುಜಿ, ಪ್ರೈವೇಟ್ ಆಗ್ತಾ ಇಲ್ಲ. ಪ್ರೈವೇಟೇ ಆಗ್ತಾ ಇಲ್ಲ. ಕನ್ಫರ್ಮ್ ಆಗಿ 7, 8, 11. ಬಟ್ 5 ಕಾಂಬಿನೇಷನ್ ಮೇಲೆ ಇಲ್ಲಿ ಲಾಸ್ ಮೇಲೆ. ಓಕೆ, ಅಂತರ್ಭುಕ್ತಿಗೆ ಹೋಗೋಣ. ಶುಕ್ರದಶ ಸೂರ್ಯ ಮುಗಿದೋಗುತ್ತೆ. ಸೂರ್ಯನಲ್ಲಿ 5 ಕಾಂಬಿನೇಷನ್ ಇದೆ. 4 ಅಂಡರ್ಗ್ರೌಂಡ್ 6 ಮಂಗಳ, ಸೂರ್ಯ ಮಂಗಳ. ಫೆಬ್ರವರಿ ಆದ್ಮೇಲೆ ಅಕ್ಟೋಬರ್ ಒಳಗಡೆ ಸಿಗುತ್ತೆ. ಯಾಕಂದ್ರೆ 4, 6 ಫೆಬ್ರವರಿ ಆಗಬೇಕು. ಫೆಬ್ರವರಿ ಆದ್ಮೇಲೆ 2024 ಫೆಬ್ರವರಿ ಆದ್ಮೇಲೆ ಸಿಗ್ತಕ್ಕಂಥದ್ದು. ಒಂದು ಹಸಿರು ಕಲರ್ ದಾರ ಕಟ್ಕೊಳ್ಳಿ ಬಲಗೈಗೆ. ಬುಧವಾರ ಒಳ್ಳೇದಾಗಲಿ. ಮುಂದಿನ ಕರೆ. ನಮಸ್ಕಾರ. ನಮಸ್ಕಾರ. ಹಲೋ ಗುರುಜಿ, ನಮಸ್ತೆ. ಹೇಳಿ. ಹಲೋ, ನಮಸ್ಕಾರ, ಕೇಳಿಸ್ತಾ ಇದೆ, ಹೇಳಿ. ನಮ್ಗೆ ಹೆಲ್ತ್ ಪ್ರಾಬ್ಲಮ್ ಸ್ವಲ್ಪ. ಪ್ರಶ್ನಾಶಾಸ್ತ್ರ ಹಾಕಿ. 1 to 249 ನಂಬರ್ ಹೇಳಿ. ನಂಬರ್ ಹೇಳಿ ಬೇಗ. 9. ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? 9. ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ಹುಣಸೂರು ತಾಲೂಕು. ಬುಧನ ಕಾಂಬಿನೇಷನ್ ಶುಕ್ರನಲ್ಲಿ ಏನಾದ್ರು ಇದೆಯಾ ನೋಡೋಣ. ಶುಕ್ರ 5. ಕ್ಲಿಯರ್ ಆಗುತ್ತೆ, ಏನು ವರಿ ಮಾಡಬೇಡಿ. ಶುಕ್ರನ ಒಂದು ಕಾಂಬಿನೇಷನ್ ಅಲ್ಲಿ 5ನೇದು ಹೀಲಿಂಗ್ ಅಂತ ಬರುತ್ತೆ. ಬುಧನ ಕಾಂಬಿನೇಷನ್ ಸ್ವಲ್ಪ 12 ರಾಹು. ಏನಿಲ್ಲ, ವೆರಿ ಈಸಿ. ಬ್ರೌನ್ ಕಲರ್ ಬಟ್ಟೆ, ಕಂದು ಬಣ್ಣದ ಒಂದು ಬ್ಲೌಸ್ ಪೀಸೋ ಅಥವಾ ಬಟ್ಟೆ ಬಡವರಿಗೆ ದಾನ ಮಾಡಿ. ಅದ್ರ ಜೊತೆಗೆ ಶುಕ್ರ ಬಹಳ ಬಲವಾಗಿದೆ, ಖಂಡಿತ ಕ್ಯೂರ್ ಆಗುತ್ತೆ ಅನ್ನೋದು 5ರಲ್ಲಿ ಕಾಂಬಿನೇಷನ್ ಬರ್ತಾ ಇದೆ. ಒಂದು 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಶುಕ್ರನ ಮಂತ್ರ ಯಾವ್ದಾದ್ರು ಗೊತ್ತಿದ್ರೆ ಜಪ ಮಾಡಿ, ಒಳ್ಳೇದಾಗ್ಲಿ. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ ಸರ್. ನಮಸ್ಕಾರ. ಹೇಳಿ, ಕೇಳಿಸ್ತಾ ಇದೆ ಸರ್. ನಮ್ ರಾಯಚೂರು ಡಿಸ್ಟಿಕ್ ಸರ್. ಹಾ ಸರ್, ರಾಯಚೂರು ಡಿಸ್ಟಿಕ್ ಸರ್. ಹಾ ಸರ್, ಅದೇ ಏನ್ ಮಾಡಿದ್ರು ಪ್ರಾಬ್ಲಮ್. ಏನ್ ರಾಯಚೂರು ಡಿಸ್ಟ್ರಿಕ್ಟ್ ಅಲ್ಲಿ ಏನ್ ಮಾಡ್ಬೇಕಾ? ಸರ್, ರಾಯಚೂರು ಕರ್ನಾಟಕ. ಓಕೆ, ಸರಿ, ಆಯ್ತು. ರಾಯಚೂರು ಆಯ್ತು. ಈಗ ನೀವು ಯಾರು? ಏನ್ ಕೇಳಬೇಕು ಸರ್? ಏನಿಲ್ಲ ಸರ್, ಅದೇ ಬಹಳ ಪ್ರಾಬ್ಲಮ್ ಇದೆ ಸರ್. ಬಹಳ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್? ಬಹಳ ಪ್ರಾಬ್ಲಮ್ ಅಂದ್ರೆ ಏನ್ ಪ್ರಾಬ್ಲಮ್ ಆಗಿದೆ? ಏನ್ ಮಾಡಿದ್ರು ಪ್ರಾಬ್ಲಮ್ ಆಗ್ತಾ ಇಲ್ಲ ಸರ್. ಎಲ್ಲ ಅಲ್ಲ, ಏನ್ ಮಾಡ್ತಾ ಇದ್ದೀರಾ ಪ್ರಾಬ್ಲಮ್ಗೆ? ಸರ್, ಎಲ್ಲಿ ಏನ್ ಕೆಲಸ ಮಾಡಿದ್ರು ಸಕ್ಸಸ್ ಆಗತ್ತೆ ಸರ್. ಏನ್ ಕೆಲಸ ಗೊತ್ತು? ಕಾಂಟ್ರಾಕ್ಟ್ ಕೆಲಸ. ಏನು ಕಾಂಟ್ರಾಕ್ಟ್ ಕೆಲಸ? ಕಾಂಟ್ರಾಕ್ಟಾ? ಹಾ ಸರ್. ಕಾಂಟ್ರಾಕ್ಟ್ ಕೆಲಸನಾ? ಸರಿ, ನಂಬರ್ ಹೇಳಿ. 1ರಿಂದ 249 ಸಂಖ್ಯೆ ಹೇಳಿ. ಹಾ ಸರ್. ನಂಬರ್ ಹೇಳಿ. 99. 99. ಈ ತರ ಮಾತಾಡಿದ್ರೆ ನಿಮಗೆ ಕಾಂಟ್ರಾಕ್ಟ್ ಸಿಕ್ದಂಗೆ, ಪಕ್ಕಾ ಸಿಗುತ್ತೆ ನಿಮಗೆ. ಕಾಂಟ್ರಾಕ್ಟ್ ಬೇಸ್ ಮೇಲೆ ವರ್ಕ್ ಮಾಡೋದು. ಏನು ಹಂಗೆ ಮಾತಾಡ್ತಾರೋ ಗೊತ್ತಾಗ್ತಿಲ್ಲ. ಏನೋ ವಾಕ್ಚಾತುರ್ಯ ಸ್ವಲ್ಪ ಸಮಸ್ಯೆನಾ ಅಥವಾ ಸಂಜೆದು ಏನಾದ್ರು ಪ್ರಾಬ್ಲಮ್ಮಾ? ಎರಡರಲ್ಲಿ ಒಂದು. ಸಾಯಂಕಾಲದ ಸಮಸ್ಯೆನು. ಇಲ್ಲಿ 7ನೇ ಮನೆ ಬಂದ್ಬಿಟ್ಟು ಶನಿ, 6ನೇ ಮನೆ ಶುಕ್ರ ಬರ್ತೀನಿ. ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲೇ ಕಂಟಿನ್ಯೂ ಮಾಡಿ. ಯಾಕಂದ್ರೆ ಇಲ್ಲಿ ಕಾಂಟ್ರಾಕ್ಟ್ಗೆ 3ನೇ ಮನೆ. ಕಾಂಟ್ರಾಕ್ಟ್ ಯಾವುದೇ ಬಂದು 3ನೇ ಮನೆ ಬರುತ್ತೆ. ಕೆಲಸ ಚೆನ್ನಾಗಿ ನಡೀತಾ ಇದೆ ಅಂತ ಇಲ್ಲಿ ಶುಕ್ರ ತೋರಿಸ್ತದೆ. ಯಾವುದೇ ರೀತಿ ಸಂದರ್ಭ ಇಲ್ಲ. ಏನೋ ಸಾಲಾಗಿಲ್ಲ ಜಾಸ್ತಿ ಮಾಡ್ಕೊಂಡಿದ್ದೀರಾ ಅಥವಾ ಏನ್ ಮಾಡ್ಕೊಂಡಿದ್ದೀರಾ? ಇಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಏನ್ ಮಾಡ್ಕೊಂಡಿದ್ದೀರಾ ಸರ್? ಸಾಲ ಏನೋ ಜಾಸ್ತಿ ಮಾಡ್ಕೊಂಡಿದ್ದೀರಾ? ಅದೇ ಸರ್, ಅಲ್ಲಿ ಏನ್ ಮಾಡಿದ್ರೆ ಲಾಸೇ ಇದೆ ಸರ್. ಸಾಲ ಬಹಳ ಆಗಿದೆ. ಏನಕ್ಕೆ ಮಾಡ್ಬೇಕು? ಅಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಇದ್ಮೇಲೆ ಏನ್ ಮಾಡಕ್ ಹೋಗ್ತಾ ಇದ್ದೀರಾ ಕೆಲಸ ಅಲ್ಲಿ ಬಿಸ್ನೆಸ್? ಸರ್, ಅದೇ ರೋಡ್ ಕೆಲಸ ಸರ್. ರೋಡ್ ಆಯ್ತಪ್ಪ, ನೀನ್ ರೋಡ್ ಕೆಲಸ ಮಾಡು. ಜನಗಳಿಗೆಲ್ಲ ರೋಡ್ ಹಾಕ್ತಾ ಇದ್ದೀರಾ, ಒಳ್ಳೆ ಸೇವೆ ಮಾಡ್ತಾ ಇದ್ದೀರಾ, ಅದೆಲ್ಲ ಓಕೆ. ಬಿಸ್ನೆಸ್ ಮಾಡಕ್ ಹೋಗ್ಬೇಡಿ, ಎಲ್ಲ ಡೌನ್ ಅಲ್ಲೇ ಇದೆ. ಯಾರಿಗಾರು ದುಡ್ಡು ಕೊಡೋದು, ಬೆಟ್ಟಿಂಗ್ ಆಡ್ತಾ ಇದ್ರೇನು? ಏನೋ ಆಡ್ತಾರಪ್ಪ ಇವ್ರು ಯಾರು.
ಯಾಕಂದರೆ 8-5 ಅಂತಂದರೆ ಸ್ಪೆಕ್ಯುಲೇಷನ್ ಬರ್ತಾ ಇದೆ. ಕರೆಕ್ಟಾಗಿ ಮನಸ್ಸು ಬಿಚ್ಚಿ ಮಾತಾಡಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಹಿಂಗೆ ಇರಿ, ಕರೆಕ್ಟಾಗಿ ಹೇಳಬೇಕು. ಒಳ್ಳೆಯದಾಗಲಿ. ಹಾಗೆ ನಮ್ಮ 23ನೇ ತಾರೀಕು ನಮ್ಮ ತರಗತಿಗಳಿಗೆ ಸೇರ್ಕೊಳ್ಳಿ. ಇವಾಗ ಎಷ್ಟೊಂದು ವಿಚಾರ ಕೇಳಿದ್ರಿ, ಹೇಗೆ ಅದನ್ನು ನಾವು ಬದಲಾಯಿಸ್ಬೋದು, ಅವ್ರಿಗೆ ಕೇಸ್ ಹಾಕಿದ್ರೆ ನಮ್ಗೆ ಏನಾದ್ರು ಗೆಲ್ಬೋದಾ, ಅದಕ್ಕೆ ಬೇಕಾಗಿರ್ತಕ್ಕಂಥ ಗ್ರಹಗಳಿಗೆ ಹೇಗೆ ನಾವು ಒಂದು ರೆಮಿಡಿನ ತಗೊಳ್ಬೋದು, ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನ ನೀವು ತಗೊಳ್ಬೇಕು ಅಂತಂದ್ರೆ ನಕ್ಷತ್ರ ನಾಡಿ ಕಲೀಲಿ. ಖಂಡಿತ ನಿಮಗೆ ಲಾಸ್ ಆಗಲ್ಲ. ಏನು ಕಲಿತೀರೋ ಅದರದ್ದು 100ರಷ್ಟು ಬೆನಿಫಿಟ್ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ. ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇದೆಯಾ? ಅವರು ಸ್ಟಡೀಸ್ನ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ವಾ? ಇದೆಲ್ಲ ಚಿಂತೆ ಬಿಡಿ. ಅವರ ಜಾತಕದ ಪ್ರಕಾರವಾಗಿ ಸರಳ ಪರಿಹಾರ ಇದೆ. ನೀವು ಆಸ್ಟ್ರೋಲೈಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲ ಕರೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ. ನಾನು ಸೌಮ್ಯ. ಸರಿ